ಹಾಯ್ ಹಲೋ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತಿನ ವಿಡಿಯೋನ ನಾನು ಮಧ್ಯಾಹ್ನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಇವತ್ತು ನಾನು ನಿಮಗೆ ಒಂದು ಸುಂದರವಾದ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಹೊಸ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ. ಇವತ್ತು ನಾವು ಪ್ರಿಯಾಪಟ್ಟಣದ ಶಕ್ತಿ ದೇವತೆಗಳ ನಾಡು ಎಂದೇ ಪ್ರಸಿದ್ಧವಾಗಿರುವ ಮಸಣಿಕಮ್ಮ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಪ್ರಿಯಾಪಟ್ಟಣದಲ್ಲಿ ಮಸಣಿಕಮ್ಮ ದೇವಸ್ಥಾನವನ್ನು ಹೇಗಿದೆ ಎಂದು ನೋಡೋಣ. ಪಿರಿಯಾಪಟ್ಟಣ ಬಸ್ ಸ್ಟ್ಯಾಂಡಿನಿಂದ ಸ್ವಲ್ಪ ಮುಂದೆ ಬಂದು ಬಲಭಾಗಕ್ಕೆ ತಿರುಗಿ ಸ್ವಲ್ಪ ಮುಂದೆ ಬಂದು ಮತ್ತೆ ಬಲಭಾಗಕ್ಕೆ ಟರ್ನಿಂಗ್ ಆದರೆ ಅಲ್ಲಿ ಮಸಣಿಕಮ್ಮ ದೇವಸ್ಥಾನ ಸಿಗುತ್ತದೆ. ಒಮ್ಮೆಯಾದರೂ ಭೇಟಿ ಮಾಡಿ ಮಸಣಿಕಮ್ಮ ದೇವಸ್ಥಾನವನ್ನು ನೋಡಿ ಕಣ್ತುಂಬಿಕೊಳ್ಳಿ. ಅಲ್ಲಿ ನನ್ನ ನಾದನಿ ಅಂದರೆ ನನ್ನ ಸೋದರ ಮಾವನ ಮಗಳ ಮನೆಯವರು ಪರವನ್ನು ಇಟ್ಟುಕೊಂಡಿದ್ದರು. ಆದ್ದರಿಂದ ನಾನು ಮಧ್ಯಾಹ್ನ ಆಫೀಸ್ ಕೆಲಸ ಮುಗಿಸಿ ಊಟದ ಸಮಯಕ್ಕೆ ರಜಾ ಕೇಳಿಕೊಂಡು ನಾನು ಹೋಗುತ್ತಿರುತ್ತೇನೆ. ಹೋಗುವ ಮಾರ್ಗ ಮಧ್ಯದಲ್ಲಿ ವಿಡಿಯೋನ ಮಾಡಿರುತ್ತೇನೆ. ಇದು ಹುಣಸೂರು ಅಂದರೆ ಕಟ್ಟೆಮಳವಡಿಯಿಂದ ಹುಣಸೂರು ಹೋಗುವ ಮಾರ್ಗ ಮಧ್ಯದಲ್ಲಿ ಕೂಡ ವಿಡಿಯೋ ಆಗಿರುತ್ತದೆ. ಹಾಗೆ ಹುಣಸೂರಿನಿಂದ ಪಿರಿಯಾಪಟ್ಟಣಕ್ಕೆ ಹೋಗುವಾಗ ಕೂಡ ದಾರಿ ಹೇಗೆ ಮಸಣಿಕಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಕೂಡ ವಿಡಿಯೋ ಇದೆ.